ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸುಭದ್ರಾ ಹಾ ಅದಕ್ಕೆ VIP-ಗಳೆಲ್ಲ ಬರ್ತಾರೆ. ಜ್ಯೂಸ್ ಎಲ್ಲ ರೆಡಿ ಮಾಡಿದ್ಯಾ? ಬಾಟಲ್ ಜ್ಯೂಸ್ ಎಲ್ಲ ಕೊಡಕ್ ಹೋಗ್ಬೇಡ, ಫ್ರೆಶ್ ಜ್ಯೂಸೇ ಬೇಕು. ಅದೆಲ್ಲ ರೆಡಿ ಮಾಡ್ತೀನಿ ಅದಕ್ಕೆ. ಆಮೇಲೆ ಲಂಚ್ ಎಕ್ಸಲೆಂಟ್ ಆಗಿರ್ಬೇಕು. ತುಂಬಾ ನಾರ್ತ್ ಇಂಡಿಯನ್ ವೆಸ್ಟರ್ನ್ ಐಟಮ್ಸ್ ಎಲ್ಲ ಮಾಡೋದ್ ಬೇಡ. ಸ್ವಲ್ಪ ಹಳೇ ಕಾಲದ ಅಡ್ಗೆಗಳನ್ನೇ ಮಾಡು, ಯಾಕೆಂದ್ರೆ ಬರೋರು ಅಂತ ಅಡ್ಗೆನೆ ಇಷ್ಟಪಡೋರು. ಅದೇ ತರದ್ ಹಳೆ ಕಾಲದ ಹಳ್ಳಿ ಅಡ್ಗೆನೆ ಒಳಗ್ ಮಾಡಕ್ ಹೇಳಿದೀನಿ, ರೆಡಿ ಆಗ್ತಾ ಇದೆ. ಸರಿ. ಏನ್ರಿ, ಆ AC ಸ್ವಲ್ಪ ಜಾಸ್ತಿ ಮಾಡಿ. ಆಮೇಲೆ ಬಂದವ್ರ ಹತ್ರ ಸ್ವಲ್ಪ ನಗ್ನಗ್ತಾ ಖುಷಿಯಿಂದ ಮಾತಾಡಿ. ಮುಖ್ಯವಾಗಿ ನಳನ್ ಸರ್ ಕರ್ಕೊಂಡ್ ಬರ್ತಾರಲ್ಲ, ಆ ಗೋಕುಲ್, ಅವ್ರನ್ನ ಚೆನ್ನಾಗಿ ರಿಸೀವ್ ಮಾಡಿ, ಫ್ರೆಂಡ್ಲಿ ಆಗಿ ಮಾತಾಡಿ. ನಾನ್ ನೋಡ್ಕೋತೀನಿ ಸರೋಜಾದೇವಿ. ಹಾ, ನೋಡು, ನನ್ನ ಫೋಟೋ ಫ್ರೇಮ್ಗೆ ಎಷ್ಟೊಂದು ಕೊಳೆ ಮೆತ್ಕೊಂಡಿದೆ ನೋಡು. ಮನೆಗೆ VIP ಗೆಸ್ಟ್ ಬರ್ತಿದ್ದಾರೆ, ಅವ್ರ ಮುಂದೆ ನನ್ನ ಪ್ರೆಸ್ಟೀಜ್ ಏನಾಗ್ಬೇಡ. ಈ ಮನೇಲಿ ಎಲ್ಲಾ ಕೆಲಸ ನಾನೇ ಮಾಡ್ಬೇಕಾ? ಅಯ್ಯೋ, ಆ ಕೆಲಸದವ್ರನ್ನ ಸ್ವಲ್ಪ ಕರಿ. ಮಾಡ್ಕೋಬೇಡಿ ಅದಕ್ಕೆ. ಒಂದ್ ನಿಮಿಷ ಇರಿ. ಸುಮತಿ, ಏಯ್, ಏನ್ ನಿಂದು ಎಲ್ಲ ಕೆಲ್ಸ ನಾ ಹೇಳಿದ್ಮೇಲೆ ಮಾಡೋದಾ? ಮನೆ ಅಚ್ಚಕಟ್ಟಾಗಿ ಇಟ್ಕೊಳಕ್ ಬರಲ್ವಾ? ನೋಡು, ಫೋಟೋಗೆ ಎಷ್ಟು ಕೊಳೆ ಮೆತ್ತಿದೆ. ಹೋಗಿ ಬಟ್ಟೆ ತಗೊಂಡ್ ಬಂದು ತೋರಿಸ್ತೀನಿ ಅಮ್ಮ. ಹೋಗು, ಚುರ್ಕಾಗ್ ಮಾಡು. ವಯ್ಯಾರದಿಂದ ನಡೀತಿದ್ಯಾ? ವಾವ್, ಏ ಅರ್ಜುನ್, ತುಂಬಾ ಚೆನ್ನಾಗಿದೆ ಕಣೋ. ಎಲ್ಲ ಇಂಪೋರ್ಟೆಡ್ ಫ್ಲವರ್ಸ್ ಅಮ್ಮ. ಅಟ್ಮಾಸ್ಫಿಯರ್ ಸ್ವಲ್ಪ ಪ್ಲೆಸೆಂಟ್ ಆಗಿರೋದು ಬೇಡವಾ, ಅದಕ್ಕೆ. ಸೂಪರ್ ಕಣೋ. ಥ್ಯಾಂಕ್ಸ್ ಅಮ್ಮ. ಅಮ್ಮ ಒಂದ್ ನಿಮಿಷ. ಒಳ್ಳೆ ಸ್ಮೆಲ್ ಬರ್ತಿದೆ. ಅಕ್ಕ ಅಕ್ಕ, ಈ ಅಕೌಂಟ್ಸ್ ಅಲ್ಲಿ ಸ್ವಲ್ಪ. ನನ್ ಮಗಂಗೆ ತುಂಬಾ ದೊಡ್ಡ ಮನೆತನದ ಸಂಬಂಧ ಬರ್ತಾ ಇದೆ, ಇಂಥ ಹೊತ್ತಲ್ಲಿ ಅಕೌಂಟ್ಸಾ? ತಗೊಂಡ್ ಹೋಗ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಹೊರಗಡೆ ಹೋಗಿ ನಿಂತ್ಕೋ. ಗೋಕುಲ್ ಅವರಿಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ. ಗಾರ್ಡನಿಂಗ್ ಅಂದ್ರೆ ಪ್ರಾಣ ಅಂತ ಪರಿ ಈಗಾಗ್ಲೇ ನನಗೆ ಹೇಳಿದಾಳೆ. ಅವ್ರು ಇಲ್ಲಿಂದ ಹೋಗೋವಾಗ ಅವ್ರಿಗೆ ಒಳ್ಳೆ ಕಾಸ್ಟ್ಲಿ ಗಿಡ ಗಿಫ್ಟ್ ಮಾಡ್ಬೇಕು. ಅದನ್ನ ನಾನು ಆರ್ಡರ್ ಮಾಡಿದ್ದೆ, ಬಂದಿದ್ಯಾ ಅಂತ ಚೆಕ್ ಮಾಡು. ಅಕ್ಕ, ಅದೆಲ್ಲ ಬೆಳಗ್ಗೆನೆ ಬಂದು ಇಳಿತು ಅಕ್ಕ. ಭದ್ರವಾಗಿ ತೆಗ್ದಿಟ್ಟಿದ್ದೀನಿ. ಸರಿ, ನಾನು ಅಭಿನ್ ಕರಿಯಕ್ಕೆ ಹೋಗ್ತೀನಿ. ಅವ್ರು ಬಂದ ಕೂಡಲೇ ನನಗೆ ತಿಳಿಸು. ಸರಿ ಅಕ್ಕ. ಸರೋಜಾದೇವಿ, ಏನು? ಅಭಿ ಹತ್ರ ನಿಜ ಹೇಳಿ ಕರ್ಕೊಂಡ್ ಬರ್ತೀಯಾ? ಹೌದು. ಇದು ಸರಿ ಅನ್ಸುತ್ತಾ ನಿಂಗೆ? ಏನ್ ಹೀಗ್ ಕೇಳ್ತಿದ್ದೀನಿ ಅಂದ್ಕೋಬೇಡ. ಅವನು ಈ ವಿಷಯ ಹೇಗ್ ತಗೋತಾನೆ ಅಂತ ಗೊತ್ತಿಲ್ವಲ್ಲ. ಬರೀ ಮಾತಾಡೋತಾನೆ. ನನ್ ಕೈಯಲ್ಲಿ ಅಭಿನ ಕನ್ವಿನ್ಸ್ ಮಾಡಕ್ ಆಗತ್ತೆ ರೀ. ನಿಜವಾಗ್ಲೂನಾ? ಹೌದು ರೀ. ಅರ್ಜುನ್ನ ಹೇಗೆ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ದೆ ಗೊತ್ತಾ? ಅದನ್ ಮೊದ್ಲು ತಿಳ್ಕೊಳ್ಳಿ ನೀವು. ಏನೋ ಸೆಟ್ ಮಾಡಿದೀನಿ, ಪ್ಲಾನ್ ಮಾಡಿದೀನಿ ಅಂತ ದೊಡ್ಡ ಬಿಲ್ಡಪ್ ಕೊಟ್ರಿ. ಅಯ್ಯಪ್ಪನ್ಗೆ ಗಿಡ ಕೊಡದೆ ನಿಮ್ ಪ್ಲಾನ್ ಸೆಟಪ್. ಆತ್ರ ಪಡ್ಬೇಡ, ಬೆಟ್ ಅಂಡ್ ಸಿ. ನಾನು ಅಭಿ ಹತ್ರ ಮಾತಾಡಿ ಬರ್ತೀನಿ. ಸರಿ, ಓಕೆ. ಅಮ್ಮ, ಅಣ್ಣನ ಸಿಂಪಲ್ ಆಗಿ ಬರಕ್ ಹೇಳಿದ್ರೆ ಚೆನ್ನಾಗಿರಲ್ಲ. ಯಾವಾಗ್ಲೂ ಅಭಿ ಕೋಟ್ ಸೂಟ್ ಅಲ್ಲಿ ಸಖತ್ ಮಾಸ್ ಆಗಿರ್ಬೇಕು. ಅವನಿಗೆ ಈ ಕೋಟ್ ಮತ್ತೆ ಸೂಟ್ ಹಾಕೊಂಬರಕ್ ಹೇಳಿ ಅಮ್ಮ. ಅವ್ನ್ ನಡ್ಕೊಂಬರೋ ಸ್ಟೈಲ್ ನೋಡಿ ಗೋಕುಲ್ ಮನೆಯವರು ಅಲ್ಲಾಡ್ ಹೋಗ್ತಾರೆ. ಅಮ್ಮ ಜೊತೆಗಿದ್ರೆ ಪಡೆಗೂ ಹೆದರಲ್ಲ ಅಂತ ಹೇಳ್ತಾರೆ. ನಿಂತರ ಒಬ್ಬ ತಮ್ಮ ಇದ್ರೆ ಅಭಿ ಮದ್ವೆಗೆ ಹೆದರ್ಕೊಳ್ಳೋದೇ ಇಲ್ಲ. ಕೊಡು. ತಗೊಳ್ಳಿ. ಸೂಪರ್ ಕಣ.
ಎಸ್ ಕಮೆನ್. ಅಭಿ, ಏನಮ್ಮ ಕೋಟ್ ಸೂಟ್ ಜೊತೆ? ನಾನು ಆಮೇಲೆ ಹೇಳ್ತೀನಪ್ಪ. ಈಗ ನೀನು ಹೇಗಿದ್ಯಾ? ಸರಿಯಾಗಿ ಮಾತ್ರೆ ಎಲ್ಲ ತಗೊಳ್ತಾ ಇದೀಯಾ? ನಿನ್ನ ಮೈಯಿ ಮನಸ್ಸು ಈಗ ಹೇಗಿದೆ? ಐ ಆಮ್ ಆಲ್ ರೈಟ್ ಅಮ್ಮ. ನಾನೀಗ ಆಫೀಸ್ಗೆಲ್ಲ ಬರ್ತಿದ್ದೀನಲ್ಲ, ಎಲ್ಲ ಕೆಲಸನೂ ಮಾಡ್ತಿದ್ದೀನಲ್ಲ. ನೋಡಿದೆ ಅಭಿ, ತುಂಬ ಸಂತೋಷ ಆಗ್ತಿದೆ. ಏನಮ್ಮ ಯಾಕೆ ಕೋಟ್ ಸೂಟ್ ಎಲ್ಲ? ಅರ್ಜುನ್ಗೇನಾದರೂ ಎಂಗೇಜ್ಮೆಂಟ್ ಫಂಕ್ಷನ್ ಮಾಡ್ತಿದ್ದೀರಾ? ಅಮ್ಮ, ನಾ ತಪ್ಪಾಗೇನಾದರೂ ಹೇಳದ್ನಾ? ಮನ್ಸಿಗೆ ನೋವಾಗ್ತಿದ್ಯೋ? ನೀನೊಬ್ಬ ಅಣ್ಣ ಅಂತ ಇರೋವಾಗ ನಿನಗೆ ತಾನೇಪ್ಪ ಮೊದಲು ಮದುವೆ ಆಗಬೇಕಿರೋದು. ನೀನೇ ಅದನ್ನು ಮರ್ತ್ಬಿಟ್ಟು ನನ್ನ ತಮ್ಮಂಗೆ ಫಂಕ್ಷನಾ ಅಂತ ಕೇಳ್ತಿದೀಯ. ನೀನು ನನ್ನ ಹಿರಿ ಮಗ ಕಣೋ, ನಿನ್ನ ತಾನೇ ನಾನು ಮೊದಲು ಹೆತ್ತಿದ್ದು. ಇದರಲ್ಲಿ ಏನಮ್ಮ ತಪ್ಪಿದೆ? ಅರ್ಜುನಿಗೆ ಫಸ್ಟ್ ಮದುವೆ ಆಗಲಿ. ನನಗೆ ನೀವು 2 ಅವಕಾಶ ಕೊಟ್ಟಿದ್ರಿ, 2 ಅವಕಾಶನೂ ಹಾಳು ಮಾಡ್ಕೊಂಡ್ಬಿಟ್ಟೆ. ಅಭಿ, ನೀನೇನೇ ಹೇಳಿದ್ರು ನಿನ್ಗೊಂದು ಹೊಸ ಜೀವನ ಕಟ್ಕೊಡೋದು ಈ ತಾಯಿ ಕರ್ತವ್ಯ ಕಣೋ. ಅಮ್ಮ, ನಿಮ್ಮ ಕೆಲಸನ ನೀವು ಸರಿಯಾಗೇ ಮಾಡಿದ್ದೀರಾ. ನನಗೂ ದೇವಿಗೂ ಮದುವೆ ಮಾಡಿಸೋದಕ್ಕೂ ಹೊರಟಿದ್ರಿ, ಆದರೆ ನಾನೇ ಅಮ್ಮ ಮಗನ ಕೆಲಸನ ಸರಿಯಾಗಿ ಮಾಡದೆ ಹೋದೆ. ಈಗಲೂ ಏನೂ ಹಾಳಾಗಿಲ್ಲ ಕಣೋ. ಈಗ ಮಗನಾಗಿ ಮಾಡಬೇಕಾಗಿರೋ ಕೆಲಸನ ನೀನು ಮಾಡು. ಹೇಗಮ್ಮ? ಗುರುಗಳನ್ನ ನಮ್ಮ ಮನೆಗೆ ಕರೆಸಿ ನಿಮ್ಮಿಬ್ಬರ ಜಾತಕಗಳನ್ನೂ ನಾನು ನೋಡೋದಕ್ಕೆ ಹೇಳಿದೆ. ಅಣ್ಣ ತಮ್ಮ ಇಬ್ಬರ ಮದುವೆಗಳನ್ನೂ ಒಂದೇ ಚಪ್ರದಡಿಯಲ್ಲಿ ಒಂದೇ ಮುಹೂರ್ತದಲ್ಲಿ ನಡೆಸೋದಕ್ಕೆ ಹೊತ್ತು ದಿನ ನಕ್ಷತ್ರನೂ ಕೂಡ್ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ. ಆದ್ರಿಂದ ಅರ್ಜುನ್ ಮದುವೆ ಜೊತೆಗೆ ನಿನ್ನ ಮದುವೆ ಕೂಡ. ಅಮ್ಮ ಪ್ಲೀಸ್, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನಾನು ಈಗಷ್ಟೇ ನನ್ನ ಟೆನ್ಷನ್ ಎಲ್ಲ ಮರೆತು ಸ್ವಲ್ಪ ಸ್ವಲ್ಪ ಸರಿ ಆಗ್ತಿದ್ದೀನಿ. ಅದು ನಿಮಗೆ ಇಷ್ಟ ಇಲ್ವಾ? ನೀನ್ ತಾನೇ ಆಫೀಸ್ಗೆಲ್ಲ ರೆಗ್ಯುಲರ್ ಆಗಿ ಹೋಗ್ತಿದ್ದೀನಿ, ಐ ಆಮ್ ನಾರ್ಮಲ್ ಅಂತ ಈಗಷ್ಟೇ ಹೇಳ್ದಿಯಲ್ಲ. ಅಮ್ಮ, ಅದು ನಿಮ್ಮ ಸಂತೋಷಕ್ಕಾಗಿ ಹೇಳಿದಮ್ಮ, ನನ್ನ ಮದುವೆಗೋಸ್ಕರ ಅಲ್ಲ. ಅಭಿ, ನಾನು ಈಗಲೂ ಹೇಳ್ತಿದ್ದೀನಿ, ನಾನು ನಿನ್ನ ಫೋರ್ಸ್ ಮಾಡ್ತಿಲ್ಲ. ಹಾಗಂತ ಬಲವಂತ ಮಾಡಿದ್ರೆ ಏನು ನಡೆಯುತ್ತೆ ಅಂತ ನಾನು ನೇರವಾಗಿ ಅನುಭವಿಸಿದ್ದೀನಿ. ಆದರೆ ಒಂದು ತಾಯಿ ಮನಸ್ಸು ನೋವು ತಿಂತಿದೆ ಕಣೋ. ನನಗೆ ನಿಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾವ ಲೋಕ ಇದೆಯೋ? ನೀವಿಬ್ರು ತಾನೇ ನನಗೆಲ್ಲಾನು. ಅಮ್ಮ,